ಕದಪಗಂಜಿ ಅಂತ ಕೇಳಿದ್ದೀರಾ? ಸಪೂರ ಎಲೆ ಇಲ್ಲಿ ಮೇಲೆ ಇರ್ಬೋದು, ತೋರಿಸ್ತೀನಿ. ಕದಪಗಂಜಿ ಅಂತೇಳಿ ಈಗ ಇಲ್ಲ, ಎಲ್ಲ ಕಾಟು ಮರ ಅಂತೆಲ್ಲ ಕಡಿತಾ ಇದೆ. ಕದಪಗಂಜಿ ಅಂತ ಹೇಳ್ತಾರೆ, ಸಪೂರ ಎಲೆ ಅದು. ಕದಪಗಂಜಿ ಅಂತ ಹೇಳ್ತಾರೆ. ಅದು ಮಧ್ಯಾಹ್ನ ಗಂಜಿ ಮಾಡಿ ಕೊಡ್ತಾರೆ. ತಂಪು, ಅದು ತುಂಬ ತಂಪು. ಅದು ಹೀಗೆ ಅದು ತೊಗಟೆ ಚೂರು ಹೀಗೆ ಹೇಳಿದ್ರೆ ಇಡೀ ಚೋಳಿ ಬರುತ್ತೆ. ಆ ತೊಗಟೆ ತೆಗೆದುಬಿಟ್ಟು ಸಣ್ಣ ಗೆಲ್ಲಾದರೂ ಕೂಡ ತೊಗಟೆ ತೆಗಲಿ ಬರುತ್ತೆ. ಒಂದು ಮುಷ್ಟಿಯಷ್ಟು ಸಣ್ಣ ಸಣ್ಣ ಪೀಸ್ ಮಾಡಿದರೆ ಅದನ್ನು ಉರಿಮೂತ್ರ ಆಗಿ ಇನ್ಫೆಕ್ಷನ್ ಆಗಿ ಯಾವುದೇ ಆ್ಯಂಟಿಬಯೋಟಿಕಲ್ಲೂ ಉರಿಮೂತ್ರ ನಿಲ್ಲದಿದ್ದಲ್ಲಿ ಯೂರಿನ್ ಇನ್ಫೆಕ್ಷನ್ನು ಇದನ್ನು ಕಷಾಯ ಮಾಡಿ ಕೊಡಿ. 2 ದಿವಸದಲ್ಲಿ ಉರಿಮೂತ್ರ ಇಲ್ಲ, ಇನ್ಫೆಕ್ಷನ್ ಕಮ್ಮಿ ಆಗುತ್ತೆ. ಅಷ್ಟು ಅದ್ಭುತ ಮದ್ದು. ಇವತ್ತು ಜನರಿಗೆ ಗುರುತವೇ ಇಲ್ಲ. ಮನೆಯಲ್ಲಿ ಎಲ್ಲ ಕಡೆ ಹಕ್ಕಿ ಅದರ ಹಣ್ಣು ಸಣ್ಣ ಸಣ್ಣ ಹಣ್ಣದು ಹಕ್ಕಿ ತಿಂದು ಎಲ್ಲ ಗಿಡ ಆಗುತ್ತೆ, ಕಾಟು ಗಿಡ ಅಂತ ತೆಗಿತಿದ್ದಾರೆ. ಇದಕ್ಕೆ ಕಾರಣ ಕೆಲವೊಂದು ಭಾಳ ಸಿಂಪಲ್ ಆದ್ರಿಂದ ಇದು ಹೇಳಿದರೆ ಅವ್ರು ಮಾಡ್ತಾರೆ ಇಲ್ಲ ಅಂತ ಕೆಲವರು ಹೇಳೋದಿಲ್ಲ, ಕೆಲವರು ಅದನ್ನು ತಮಾಷೆ ಮಾಡಿ ಬಿಟ್ಟು ಬಿಡ್ತಾರೆ. ಆದ್ದರಿಂದಾಗಿ ಅದು ನೆಗ್ಲಿಜೆನ್ಸಿಯಲ್ಲಿ ಅದು ಮರ್ತು ಹೋಗಿದೆ ಜನರಿಗೆ. ಮತ್ತು ಇವತ್ತು ಇನ್ನೊಂದು ಡ್ರಾಬ್ಯಾಕ್ ಅಂದರೆ ನಾವು ಯಾವತ್ತು ಪ್ರಾಯದವ್ರ ಹತ್ರ ಈ ಔಷಧಿ ಬಗ್ಗೆ ಕೇಳೋದೇ ಇಲ್ಲ. ಪ್ರಾಯದವ್ರು ಅಂತೇಳಿ ಅದು ನಾವು ಬಿಟ್ಟು ಬಿಡ್ತೇವೆ ಒಂದು ಕಡೆ. ಅದು ನಾವು ಮಾಡುವಂಥ ದೊಡ್ಡ ತಪ್ಪು. ಅವ್ರ ಹತ್ರ ಅಮೂಲ್ಯ ಔಷಧಿಯ ಭಂಡಾರ ಇರುತ್ತೆ, ನಾವು ಕೇಳೋದಿಲ್ಲ. ನಾವು ಅವ್ರನ್ನ ಒಕ್ಕಬೇಕು. ನೀವು ಸಣ್ಣದಿರು ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ, ನಿಮ್ಮ ಅಜ್ಜ ಅಜ್ಜಿ ಏನು ಮಾಡ್ತಿದ್ರು, ಇಂಥ ಕಾಯಿಲೆ ಏನು ತಗೊಳ್ತಿದ್ರು, ಹಾಗೆ ಒಕ್ಕಿದ್ರೆ ನಿಮಗೆ ಅದ್ಭುತ ಮದ್ದುಗಳು ಸಿಗುತ್ತೆ. ಆದರೆ ಇವತ್ತು ಅಂಥವ್ರು ಮಾಡೋದು ಭಾಳ ಕಡಿಮೆ. ಇನ್ನದು ನಿಮ್ಮಲ್ಲಿ ಅಂಥವ್ರು ಇದ್ದರೆ ನೀವು ಒಕ್ಕಿ ಅವ್ರನ್ನ, ಹಾಗೆ ನಿಮ್ಗೆ ಅದ್ಭುತ ಭಂಡಾರ ಸಿಗತ್ತೆ. ಚಿಟುಕಣಗಡ್ಡೆ ಕೇಳಿದ್ದೀರಾ? ಚಿಟುಕಣಗಡ್ಡೆ ಅಂತ ಅದು ಮಳೆಗಾಲದಲ್ಲೇ ಬರುವಂಥ ಇದರಲ್ಲೆಲ್ಲ ಇದೆ. ನಾನು ಮತ್ತೆ ತೋರಿಸ್ತೇನೆ, ಎಲ್ಲ ಕಡೆ ಇದೆ. ಅದು ನೆಲದಿರುತ್ತೆ, ಗಡ್ಡೆ ಇಲ್ಲ, ಬೇರೆ ಸ್ವಲ್ಪ ದಪ್ಪ ಇರುತ್ತೆ. ಹೆಸರು ಮಾತ್ರ ಚಿಟುಕಣಗಡ್ಡೆ ಅಂತ. ನೇರಳೆ ಬಣ್ಣದ ಇದು ದಂಟು, ಒಂದು ಉದ್ದ ತೆನೆ ಬಂದು ನೆಲಮುಚ್ಚಲೆ ಗೊತ್ತಾ? ಅದೇ ರೀತಿ ಇರುತ್ತೆ. ನೆಲಮುಚ್ಚಲೆ ಹಸಿರು, ಇದು ಸ್ವಲ್ಪ ಕಪ್ಪು ಬಣ್ಣ ಇರುತ್ತೆ. ಹೂವೆಲ್ಲ ಅದೇ ಸಾಮಾನ್ಯ ಅದೇ ರೀತಿ ಬರುತ್ತೆ. ಜ್ವರ ವಿಪರೀತ ಕಹಿ, ಅದು ಯಾವುದೇ ವೈರಲ್ ಜ್ವರಕ್ಕೆ ಅದು 2-3 ಗಿಡದ ಬೇರನ್ನು ಕಷಾಯ ಮಾಡಿ ಕುಡಿದು ಜ್ವರ ನಿಲ್ಲುತ್ತೆ. ಅದ್ಭುತ ಮದ್ದು ಅದು. ನಿಮ್ಮ ಮಾತ್ರೆಗಳೇ ಬೇಡ ಅದಕ್ಕೆ. ಯಾಲಕ್ಕಿ ಮನೆಯೊಳಗಿರುವಂಥದ್ದು. ಯಾಲಕ್ಕಿ ಯಾಕೆ ಮಾಡೋದು? ಪರಿಮಳಕ್ಕೆ, ಪಾಯಸಕ್ಕೆ ಅಲ್ಲ. ಇದೊಂದು ಅದ್ಭುತ. ಎಷ್ಟು ಅದ್ಭುತ ಅಂತ ಹೇಳಿದರೆ ವಾಂತಿ ಬರುತ್ತೆ. ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರವರೆಗೂ ಯಾವುದೇ ಕಾಯಿಲೆಯಿಂದ ಇರ್ಬೋದು. ಇವನ್ ಕಿಡ್ನಿ ಡ್ಯಾಮೇಜ್ ಆಗಿ ಬಂದಂಥ ವಾಂತಿ ಈಗ ಆಸ್ಪತ್ರೆ ಹೋಗಿ ನಿಲ್ಲುವುದಿಲ್ಲ. ವಾಂತಿ ಆಗ್ತಿದೆ, ಅವನಿಗೆ ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ ಇಟ್ಕೊಳ್ಳಿ. ಅಂದರೆ ಸಡನ್ ಡ್ಯಾಮೇಜ್ ಆಗ್ತದೆ. ಈಗ ಹಾವು ಕಚ್ಚಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಮೆಡಿಸಿನ್ ಎಫೆಕ್ಟ್ ಇರ್ಬೋದು. ಹಾಗೆ ಆದಾಗ ಅಥವಾ ಮನೆಯಲ್ಲಿ ಅವನು ಏನೋ ಒಂದು ಫುಡ್ ಪಾಯ್ಸನ್ ಆಯಿತು, ಹೋಟ್ಲಿಗೆ ಹೋಗಿ ಏನೋ ಒಂದು ತಿಂದು ಬಂದ 25 ಬಗೆ ಬೇಕರಿ ತಿಂದ, ಹೊಟ್ಟೆ ನೋವಾಯಿತು, ವಾಂತಿ ಶುರು ಆಯಿತು, ನಿಲ್ಲುವುದಿಲ್ಲ. ಆಗ ಯಾಲಕ್ಕಿ ಸಿಪ್ಪೆ, ಬೀಜ ಅಲ್ಲ, 3 ಯಾಲಕ್ಕಿ ಸಿಪ್ಪೆಯನ್ನು ಅರ್ಧ ಗ್ಲಾಸ್ ನೀರಿಗೆ ಹಾಕಿ ಒಳ್ಳೆ ಕುದಿಸುವುದು 10 ನಿಮಿಷ, ಚಾಕುದ್ದ ಹಾಗೆ. ಆಮೇಲೆ ತಣ್ಣಗಾದ ಮೇಲೆ ಸಿಪ್ಪೆ ಬಿಸಾಡೋದು. ಅದನ್ನು ಒಂದು 10 ವರ್ಷ ಒಳಗಿನ ಮಕ್ಕಳೆಲ್ಲ 1 ಚಮಚ, ಅದಕ್ಕೆ ಮೇಲಾದರೆ 2 ಚಮಚ ಪ್ರತಿ 2-3 ದಿವಸ ಕೊಡ್ತಾ ಬರೋದು. ಆ ಅರ್ಧ ಗ್ಲಾಸ್ ನೀರು ಖಾಲಿ ಮಾಡಬೇಕು. ಆಮೇಲೆ ಅರ್ಧ ಗಂಟೆ ಏನು ಕೊಡಬಾರ್ದು. ಆಮೇಲೆ ಲೈಟ್ ಫುಡ್ಡು, ಒಂದು ಹುರಿದಕ್ಕಿ ಗಂಜಿ, ಅಂದರೆ ಬೆಳ್ತಿಗೆ ಒಂದು ಸ್ವಲ್ಪ ಹುರಿದು ನೀರು ಹಾಕಿ ಗಂಜಿ ಮಾಡಿ ಕೊಡ್ಬೋದು, ಅಥವಾ ಒಳ್ಳೆ ಮೆತ್ತಗೆ ಬೇಯಿಸಿದ ಗಂಜಿ ಕೊಡ್ಬೋದು, ಅಥವಾ ಹಣ್ಣುಗಳಿದ್ದರೆ ಬಾಳೆಹಣ್ಣಲ್ಲ ಮೂಸಂಬಿ ಚಿತ್ತುಪುಡಿ ಕೊಡ್ಬೋದು. ಹೀಗೆ ಮಾಡಿ ಮತ್ತೆ ಆ ದಿವಸ ಇಡೀ ಲೈಟ್ ಫುಡ್ ಕೊಡಬೇಕು. 100% ವಾಂತಿ ಆಗೋದಿಲ್ಲ, ಅಷ್ಟು ಗ್ಯಾರಂಟಿ. ಮತ್ತು ಭಾಳ ಸಿಂಪಲ್. ನೀವು ಅದೆಲ್ಲ ಸಿಪ್ಪೆ ಯಾಲಕ್ಕಿ ತೆಗೆದು ಬಿಸಾಡುವಂಥದ್ದು. ಈರುಳ್ಳಿ ಎಲ್ಲರಿಗೂ ಗೊತ್ತುಂಟು. ಈರುಳ್ಳಿ ಹಾಕಿ ಬಜ್ಜಿ ಮಾಡ್ಬೋದು, ಸಾಂಬಾರಿಗೆ ಹಾಕ್ಬೋದು, ರುಚಿಯಾಗುತ್ತೆ. ಆದರೆ ಕೊಂಬಚ್ಚಿಗಳು ಕಚ್ಚಿದಲ್ಲಿ ಅಥವಾ ಲಕ್ಷ್ಮೀ ಚೇಳು ಕಚ್ಚಿದಲ್ಲಿ, ಈರುಳ್ಳಿ ಇಲ್ಲದ ಮನೆಯಲ್ಲ, ಸಾಮಾನ್ಯ ಎಲ್ಲ ಮನೆಯಲ್ಲಿ ಇರುತ್ತೆ. ಅದಕ್ಕೆ ತಕ್ಷಣವೇ ಈರುಳ್ಳಿಯನ್ನು, ಅದಂತ ಗೊತ್ತಿರಬೇಕು, ಹಾವು ಕಚ್ಚಿದ್ರೆ ಆಗೋದಿಲ್ಲ. ಇದು ಕೊಂಬಚ್ಚೇಳು ಅಥವಾ ಲಕ್ಷ್ಮೀ ಚೇಳು, ಕಿಲೇರಿ ಅಂತ ಹೇಳ್ತಾರೆ. ಈರುಳ್ಳಿಯನ್ನು ಗುದ್ದಿ ಅಲ್ಲಿಗೆ ಹಚ್ಚೋದು ಕಚ್ಚಿದ ಭಾಗಕ್ಕೆ. ಆಮೇಲೆ ಒಂದು ಸಣ್ಣ ಈರುಳ್ಳಿ, ದೊಡ್ಡ ಈರುಳ್ಳಿ ಅಲ್ಲ, ಸಣ್ಣ ಮೀಡಿಯಂ ಈರುಳ್ಳಿ ಗಡ್ಡೆಯನ್ನು ಸಿಪ್ಪೆ ತೆಗೆದು ಚೆಂದ ಅಗದು ತಿನ್ನಬೇಕು. ಅಗಿಯುವಾಗ ಮೂಗು ಬಾಯಲಲ್ಲಿ ನೀರು ಬರುತ್ತೆ, ಅಂದರೆ ಅದು ಖಾರ. ಬಟ್ ಅದು ನೋವು ಅರ್ಧ ಗಂಟೆಯಲ್ಲಿ ಹೋಗುತ್ತೆ, ಉರಿ ನೋವು ಹೋಗುತ್ತೆ. ಬಹಳ ಒಳ್ಳೆಯ ಮದ್ದು. ಓಮ ಎಲ್ಲರ ಮನೇಲಿದೆ. ಆದರೆ ಉಪಯೋಗ ಮೇಯ್ನು ಓಮದ್ದು ಉಪಯೋಗ. ಹೊಟ್ಟೆ ನೋವು ಬಂತು, ಅರ್ಧ ರಾತ್ರಿಗೇನೋ ಅಜ್ಜನಾಗಿ ಹೊಟ್ಟೆ ನೋವು ಬಂತು, ತಡೆಯೋದಿಲ್ಲ, ಬೊಬ್ಬೆ ಹೊಡಿತಾನೆ ಅಂತಾದರೆ ಒಂದು 4 ಚಮಚ ಓಮವನ್ನು ಸ್ವಲ್ಪ ಹುರ್ಕೊಳ್ಬೇಕು. ಗುದ್ದಿ 1 ಗ್ಲಾಸ್ ನೀರಿಟ್ಟು ಅರ್ಧ ಗ್ಲಾಸ್ ತಂದು ಒಂದು 4 ಚಮಚ ಕೊಡ್ತಾ ಬಂದರೆ 1 ಗಂಟೆಯಲ್ಲಿ ಹೊಟ್ಟೆ ನೋವಿಲ್ಲ. ಹೌದು, ಗ್ಯಾಸ್ಟ್ರಿಗೆ ಅದ್ಭುತ ಮದ್ದು ಇದು. ಇದನ್ನು ಕಂಟಿನ್ಯೂ ಮಾಡಬೇಡಿ, ಇದು ಸ್ವಲ್ಪ ಹೀಟ್ ಇದೆ. ಅದು ಒಮ್ಮೆಗೆ ನಿಮಗೆ ತಕ್ಷಣ ಮರುದಿವಸ ಮತ್ತೆ ಬೇರೆ ಔಷಧಿ ಮಾಡ್ಕೊಳ್ಬೋದು. ಜೀರಿಗೆ ಒಂದು ಪ್ರತಿಯೊಂದು ಇದಕ್ಕೂ ಕೂಡ ಕಾಂಬಿನೇಷನ್ಗೆ ಇರುವಂಥದ್ದು. ನೀವು ಯಾವುದೇ ನಾವು ಹೇಳಿದಂಥ ಆಯುರ್ವೇದ ಮದ್ದಲ್ಲೂ
ಜೀರಿಗೆನ ಸೇರಿಸಿದರೆ ಅದರ ಗುಣಧರ್ಮವನ್ನು ಜಾಸ್ತಿ ಮಾಡುತ್ತೆ. ಮೆಂತೆ ಅಂತ ಹೇಳುವಂಥದ್ದು ನಿಮಗೆ ಸಾಮಾನ್ಯವಾಗಿ ಬಾಯಿ ಹುಣ್ಣಿಗೆ ಒಳ್ಳೆಯ ರಿಸಲ್ಟ್ ಇದೆ. ಮೆಂತೆಯನ್ನು ಅಗದು ತಿನ್ಬೋದು ಅಥವಾ ಮೆಂತೆ ತಂಬಳಿ ಮಾಡಿ ಊಟ ಮಾಡ್ಬೋದು. ಇನ್ನು ಶುಗರ್ ಪೇಷಂಟ್ ಅವರು ಡೈಲಿ ಮೆಂತೆಯನ್ನು ಮೆಂತೆಯನ್ನು ಸ್ವಲ್ಪ ಹುರಿದು ಹುಡಿ ಮಾಡಿ ಇಟ್ಕೊಳ್ಬೇಕು. 2 ಚಮಚ ಊಟಕ್ಕೆ ಅರ್ಧ ಗಂಟೆ ಮೊದಲು ತಗೊಂಡ್ರೆ ಶುಗರು ಲೆವೆಲ್ ಕಮ್ಮಿ ಆಗುತ್ತೆ. ಇನ್ನು ಕೊತ್ತಂಬರಿ, ಉರಿಮೂತ್ರ ಇದ್ದಲ್ಲಿ ಡೈಲಿ ಕೊತ್ತಂಬರಿ ಕಷಾಯ ಮಾಡಿ ಕುಡಿತಾ ಇದ್ದರೆ ಉರಿಮೂತ್ರ ಕಡಿಮೆ ಆಗುತ್ತೆ. ಸೀತಾಫಲ ಎಲ್ಲರಿಗೂ ಗೊತ್ತುಂಟು, ತಿನ್ನಲಿಕ್ಕೆ ಮಾತ್ರ ಅಂತ ಅಲ್ಲ. ಸೀತಾಫಲದಲ್ಲಿ ಅದ್ಭುತ ಔಷಧಿ ಇದೆ. ತಲೆಯಲ್ಲಿ ಏನಾದರೆ ಈಗ ಬೇಕಷ್ಟು ಮಾರ್ಕೆಟಲ್ಲಿ ತೈಲಗಳು ಸಿಗುತ್ತೆ. ಕೆಲವರಿಗೆ ಆ ತೈಲಗಳನ್ನು ಹಾಕಿದರೆ ತಲೆನೋವು, ತಲೆ ಸುತ್ತು, ಅಲರ್ಜಿ ಆಗುತ್ತೆ. ಅದಕ್ಕೆ ನೀವು ಸೀತಾಫಲದ ಎಲೆ ಸಾಮಾನ್ಯ 5 ವರ್ಷದ ನಂತರದ ಮಕ್ಕಳಿಗೆ ಇಳಿದರೆ ಸ್ವಲ್ಪ ತಲೆ ಸುತ್ತು ಬರುತ್ತೆ, ಅದು ಖಾರ ಇದೆ. ಸೀತಾಫಲದ ಎಲೆ 7 ರಿಂದ 8, 10 ಎಲೆವರೆಗೆ ಅದರ ಎಲೆಯನ್ನು ಚೆಂದ ತೊಳೆದು ಸ್ವಲ್ಪ ಗುದ್ದಿ ಸ್ವಲ್ಪ ಕಡಿದು ಕಲ್ಲದ್ರೆ ಹೊಡೆದು, ಮಿಕ್ಸಿಯಲ್ಲಿ ಅಷ್ಟು ರಿಸಲ್ಟ್ ಸಿಗುವುದಿಲ್ಲ, ಅಥವಾ ಹಾಗೆ ಚೆಂದ ಗುದ್ದಿಯೂ ಇದು ಮಾಡ್ಬೋದು. ಅದನ್ನು ತಲೆಗೆ ಫುಲ್ಲು ಇಡೀ ತಲೆಗೆ ಹಚ್ಚಿಬಿಟ್ಟು ಒಂದು ಬಟ್ಟೆ ಕಟ್ಟಬೇಕು, ಇದ್ರ ಕೆಳಗೆಲ್ಲ ಉದುರುತ್ತೆ. ಆಮೇಲೆ 1/4 ಗಂಟೆ ಅಥವಾ ಅರ್ಧ ಗಂಟೆ, ಅವ್ರಿಗೆ ತಲೆ ಸುತ್ತು ಬಂದರೆ 1/4 ಗಂಟೆ, ಇಲ್ಲದ್ರೆ ಅರ್ಧ ಗಂಟೆ, ಅದಕ್ಕಿಂತ ಜಾಸ್ತಿ ಬೇಡ. ಆಮೇಲೆ ತಲೆ ಸ್ನಾನ ಮಾಡಬೇಕು. ವಾರದಲ್ಲೊಮ್ಮೆ ಒಂದು 3 ವಾರ ಮಾಡಿದರೆ ತಲೆ ಹೇನಿ ಕಂಪ್ಲೀಟ್ ಹೋಗುತ್ತೆ, ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಬಹಳ ಒಳ್ಳೆಯ ಮದ್ದು. ಕಾಟು ಮಾವು, ಇದು 100ರಲ್ಲಿ 90 ಜನರಿಗೆ ಆಗುವಂಥ ಒಂದು ಔಷಧಿ. ಕಾಡು ಮಾವು, ಅದರ ಎಲೆ ಶುಗರ್ ಇರುವವರಿಗೆ ಡೈಲಿ ಬೆಳಿಗ್ಗೆ ಹಲ್ಲುಜ್ಜಿದ ಕೂಡಲೇ 2 ಎಲೆಯನ್ನು ಚೆಂದ ತೊಳೆದು ಬೆಳೆದ ಎಲೆಯನ್ನು ಮಡಚಿಬಿಟ್ಟು ಬಾಯಿಗೆ ಹಾಕಿ ಎಲೆ ಅಡಿಕೆ ತಿಂದಾಗೆ ಜಗಿತಾ ಇರೋದು. ರಸ ನುಂಗುದು, ಒಂದು 10 ನಿಮಿಷ ಜಗಿತಾ ಇದ್ದು ಅದರ ರಸ ನುಂಗ್ತಿದ್ದು ಪೊಜೆಂಟಿಯನ್ನು ಉಗಿಯುವುದು. ಇದು ಬೆಳಿಗ್ಗೆ 2, ಸಂಜೆ 2 ಮಾಡಿದರೆ ಸುಮಾರು 190 ಜನರಿಗೆ ಒಳ್ಳೆ ರಿಸಲ್ಟ್ ಇದೆ. ಮಾತ್ರೆ ಬಿಟ್ಟು ಇದರಲ್ಲೇ ಅವ್ರು ರನ್ನಿಂಗಲ್ಲಿ ಇದ್ದಾರೆ. ಈಗ ಭಾಳಷ್ಟು ಪೇಷಂಟ್ ಇದ್ದಾರೆ ನನ್ನ ಹತ್ರ. ಖಾಲಿ ಸಿಂಗಲ್ ಡ್ರಗ್ ಅದು. ಇಂಗು ಕೂಡ ಹೊಟ್ಟೆ ನೋವು, ಒಂದು ಓಮ ಇಲ್ಲ ಅಂತಾದರೆ ಹೊಟ್ಟೆ ನೋವು ಬಂದರೆ ಇಂಗು 2 ಉದ್ದಿನ ಬೇಳೆಯಷ್ಟು ಪ್ರಮಾಣ ಇಂಗನ್ನು ತಗೊಂಡು ತುಪ್ಪದಲ್ಲಿ ಮುಳುಗಿಸಿ ತೆಗಿಬೇಕು. ತೆಗೆದು ಒಂದು ಸೌಟಿಗೆ ಹಾಕಿ ಬಿಸಿ ಮಾಡೋದು. ಇಂಗನ್ನು 2 ಗೋಧಿಯಷ್ಟು ಅಥವಾ ಉದ್ದಿನ ಬೇಳೆಯಷ್ಟು ತುಪ್ಪದಲ್ಲಿ ಮುಳುಗಿಸಿ ತೆಗೆದು ಒಂದು ಸೌಟಿಗೆ ಹಾಕಿ ಬಿಸಿ ಮಾಡೋದು. ಸಣ್ಣ ಬೆಂಕಿ ಬಿಸಿ ಮಾಡಿದ್ಕೋ ಅದು ಹೋದೋನಾಗೆ ಉಬ್ಬುತ್ತೆ. ಉಬ್ಬೆ ಮೇಲೆ ತೆಗೆದು ಅದನ್ನ ಕೈಯಲ್ಲಿ ತಿಕ್ಕಿದ್ರೆ ಪೌಡ್ರ್ ಆಗುತ್ತೆ. ಅದನ್ನು ಮಜ್ಜಿಗೆ ಇದ್ದರೆ ಒಳ್ಳೆಯದು, ಇಲ್ಲೇ ಇದ್ದರೆ ನೀರಲ್ಲಿ ಮಿಕ್ಸ್ ಮಾಡಿ ಕೊಟ್ಟರೆ ಹೊಟ್ಟೆ ನೋವು ನಿಲ್ಲುತ್ತೆ. ಇದು ಮುಟ್ಟಿನ ಹೊಟ್ಟೆ ನೋವಿಗೂ ಆಗುತ್ತೆ, ಅಜೀರ್ಣದ ಹೊಟ್ಟೆ ನೋವಿಗೂ ಆಗುತ್ತೆ.